ಕ್ಷಮಿಸು ಕಂದ ಅಂತ 100 ರೂಪಾಯಿ ನೋಟ್ ಮೇಲೆ ಬರೆದು ಅದನ್ನ ಮಗು ಕೈಗಿಟ್ಟಿದ್ದೆ. ನನ್ನ ಹ್ಯಾಂಡ್ ರೈಟಿಂಗ್ ಡ್ಯಾಡ್ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗ್ತಾ ಇದೆ. ನೀನಿಲ್ಲಿ? ಅದು ಡ್ಯಾಡ್ ಏನೂ ಇಲ್ಲ. ಹಾ, ಆಕ್ಚುಲಿ ನಿಮ್ಮನ್ನ ನೋಡೋಣ ಅಂತಾನೆ ಬಂದೆ. ಸೊ ಹೌ ಯು ನೌ ಡ್ಯಾಡ್? ನನಗೇನಾಗಿದೆ ಪ್ರಿಯಾ? ಐ ಆಮ್ ಓಕೆ. ಓಕೆ ಓಕೆ ಅಂದ್ರೆ ಓಕೆ ಓಕೆ ಬಾಯ್, ಟೇಕ್ ಕೇರ್. ಬಾಯ್. प्रिया 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 निज ಹೇಳು, ನನ್ನ ರೂಮ್ಗೆ ಯಾಕೆ ಬಂದಿದ್ದೆ? ಹೇಳದ್ನಲ್ಲ ಡ್ಯಾಡ್, ನಿಮ್ಮನ್ನ ನೋಡಕ್ಕೆ. ಅಷ್ಟೇನಾ? ಅಷ್ಟೇ. ಪ್ರಿಯಾ, ಮನಸ್ಸಿನಲ್ಲಿರೋದನ್ನು ಹೇಳ್ಬಿಡು. ಮನಸ್ಸಲ್ಲಿ ಏನೂ ಇಲ್ಲ ಡ್ಯಾಡ್. ಮನಸ್ಸಿನಲ್ಲಿ ಏನೂ ಇಲ್ಲದೆ ಅದು ಇದ್ರ ಮೇಲೆ ಬಂತ? ಅದು ಡ್ಯಾಡ್, ನೀವು ಕನಕನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ಹೇಳಿದ್ರಲ್ಲ, ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು ಡ್ಯಾಡ್. ನೀವೇ ನಿಮ್ಮ ಕೈಯಾರೆ ಮಗುನ ದೂರ ಮಾಡಿಕೊಂಡು ಆ ನೋವನ್ನ ಸಹಿಸಕ್ಕಾಗದೆ ಮಗುಗೆ ಕ್ಷಮಿಸು ಕಂದ ಅಂತ ಬರ್ತಿದ್ರಲ್ಲ ಡ್ಯಾಡ್. ನಿಮ್ದೆಂಥ ಮಗುವಿನಂತ ಮನಸ್ಸು ಡ್ಯಾಡ್. ಆ ಮಗು ನಂಗೂ ತಂಗಿ ಅಲ್ವಾ?
ಅದೇ ನನಗೆ ಪದೇ ಪದೇ ಮನ್ಸಲ್ಲಿ ಕೊರಿತಾ ಇತ್ತು. ಅದಕ್ಕೆ ಆ ಮಗುಗೆ ನನಗೂ ಕ್ಷಮಿಸು ಕಂದ ಅಂತ ಬರಿಬೇಕು ಅನಿಸ್ತು. ಸೊ ಪ್ರಿಯ, ಈ ದುಃಖದಲ್ಲಿ ನಾನು ಒಂಟಿ ಅಂದ್ಕೊಂಡಿದ್ದೆ. ಆದರೆ ದುಃಖಕ್ಕೆ ಒಬ್ಬ ಪಾರ್ಟ್ನರ್ ಸಿಕ್ಕಿದೆಯಾ? ಎದೆ ಭಾರ ಸ್ವಲ್ಪ ಕಡಿಮೆ ಆದಾಗ ಆಯ್ತು. ಎಲ್ಲೋ ಹೊರಟಿದ್ಯಲ್ಲ, ಹೋಗ್ಬಾ ಮಗನೇ. ಓಕೆ ಡ್ಯಾಡ್, ಬಾಯ್, ಟೇಕ್ ಕೇರ್. ಬಾಯ್. ನಿನ್ನಯ ಗರ್ವವ ನಡೆ ನಡೆ ಈ ಅಡವಿಯಂ ಪರದು ನೀ ಪೊರಗಡಿಯಂ ಇಡುವುದರ ಮುನ್ನಮೆ ಫಡ ಫಡ ಋಣಂ ಗೆಲಿದಿ ಧನಸ್ಸಿಗೆ ಅಬಲೆ ಎರಿದಿರೆ ಫಡ ಫಡ ಅಡಗಿಬೆ ನಿನ್ನಯ ಗರ್ವವ ಅಡಗಿಬೆ ನಿನ್ನಯ ಗರ್ವವ ನಡೆ ನಡೆ ಈ ಅಡವಿಯಂ ಪರದು ನೀ ಹೊರಗಡಿಯಂ ಇಡುವುದರ ಮುನ್ನಮೆ ಫಡ ಫಡ ಋಣಂ ಗೆಲಿದಿ ಧನ. ಆರ್ಟಿಸ್ಟ್ ತ್ಯಾಗಿ ಅವ್ರ ಮನೆ ಇದೆ ಅಲ್ವಾ? ಹೌದು ಇದೆ. ನಾನೇ ತ್ಯಾಗಿ. ಏನಾಗ್ಬೇಕಾಗಿತ್ತು? ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ ಅಂತ. ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಒಳಗ್ ಬರ್ಬೋದಾ? ಮನೆಯಲ್ಲಿ ನಾನು ಒಬ್ಬನೇ ಇರೋದು. ನಿಮಗೆ ನಂಬಿಕೆ ಇದ್ರೆ ಒಳಗೆ ಬನ್ನಿ. ಶರ್. ಬಾ ಕೂತ್ಕೋ. ಏನ್ ವಿಷಯ? ಸರ್, ನಾನು ನಿಮ್ಮ ಸತ್ತವರ ನೆರಳು, ನಾಗಮಂಡಲ, ಮಾಯಾವಿ, ಜೋಗಯ್ಯ ಇನ್ನು ತುಂಬಾ ನಾಟಕಗಳನ್ನ ನೋಡಿದ್ದೀನಿ. ಸರ್, you're a ಗ್ರೇಟ್ ಆಕ್ಟರ್. ನಿಮ್ಮ ಆಕ್ಟಿಂಗ್ ಅಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ. ಅದೇನು ಟೈಮಿಂಗು, ಏನು ಬಾಡಿ ಲ್ಯಾಂಗ್ವೇಜು, ಟೋಟಲಿ ನಿಮ್ಮ ಪರ್ಫಾರ್ಮೆನ್ಸ್ ಸೂಪರ್ ಫ್ಯಾಂಟಾಸ್ಟಿಕ್ ಸರ್. ಸರ್, ನಿಮಗೆ ನಾಟಕ ಅಕಾಡೆಮಿ ಅವಾರ್ಡ್ ಬಂದಿರ್ಬೇಕಲ್ಲ? ಬಂದಿದೆ. ಕ್ಯಾಶ್ನ ಸಾಲ್ಗಾರು ಕಿತ್ಕೊಂಡು ಹೋದ್ರು. ಹುಷಾರಿರಲಿಲ್ಲ, ಮೆಡಲ್ ಮಾರಿ ಮಾತ್ರೆ ನುಂಗಿದೆ. ಮೈಸೂರು ಪೇಟ ಕಿತ್ಕೊಂಡು ಗಾಂಧಿ ಟೋಪಿ ಹಾಕಿದ್ದಾರೆ. ಒಂದು ಗಂಧದಾರ ಇದೆ, ಸತ್ತಾಗಬೇಕಲ್ಲ. ಸಾರಿ, ಯಾಕೆ ಸರ್ ಅಷ್ಟು ಡೆಸ್ಪರೇಟ್ ಆಗಿದ್ದೀರಾ? ಮನುಷ್ಯ ರೇಟ್ ಕಳ್ಕೊಂಡ ಮೇಲೆ ಡೆಸ್ಪರೇಟ್ ಆಗದೆ ಇನ್ನೇನು ಮಾಡೋಕ್ಕಾಗುತ್ತೆ? ನಾನಿವತ್ತು ಚಲಾವಣೆ ಹೇಳ್ತ ನಾಣ್ಯ ಟಿವಿ ಸಿನಿಮಾ ಬಂದಿದೆ, ಜನ ಮುಗಿಬಿದ್ದು ನೋಡ್ತಾರೆ. ನನ್ನ ನಾಟಕ ಯಾರಿಗೆ ಬೇಕಾಗುತ್ತೆ? ನನಗೆ ಯಾರು ಚಾನ್ಸ್ ಕೊಡ್ತಾರೆ? ಕೊಟ್ಟರು ತಿರುಗಾಟ ಅಲ್ದಾಟ ಅಂತ ಸುತ್ತಾಡಿಸ್ತಾರೆ. ಒಟ್ಟಿನಲ್ಲಿ ನಾಟಕ ನೆಚ್ಕೊಂಡು ಹಾಳಾಗೋದು. ನೋಡಿ, ನಾನು ನಿಮ್ಗೊಂದು ರೋಲ್ ಕೊಡ್ತೀನಿ, ಮಾಡ್ತೀರಾ? ನನಗೆ ರೋಲ್ ಕೊಡ್ತೀಯಾ? ನಿಂದೇನು ವೃತ್ತಿರಂಗಭೂಮಿನೋ ಹವ್ಯಾಸಿ ನಾಟಕನೋ? ನೀವು ಹೇಳಿದ್ರಲ್ಲಿ ಎರಡೂ ಅಲ್ಲ, ಲೈಫ್ ಸೇವಿಂಗ್ ಡ್ರಾಮಾ. ಲೈಫ್ ಸೇವಿಂಗ್ ಡ್ರಾಮಾನ ಅಂದ್ರೆ? ಅಂದ್ರೆ 3 ಜೀವ ಉಳ್ಸಕ್ಕೋಸ್ಕರ ನೀವೊಂದು ನಾಟಕ ಆಡಬೇಕು. ಏನ? ಜೀವ ಉಳಿಸೋಕೆ ನಾಟಕನ? ಏನ್ ನಾಟಕ? ಹೌದು ಸರ್, ಅದೊಂದು ದೊಡ್ಡ ಕತೆ. ನಮ್ಮ ಮಾಮ್ ಡ್ಯಾಡ್ ನನ್ನ ತಂಗಿ ಹೊಡೆದಾಗ ತುಂಬ ಕಷ್ಟದಲ್ಲಿದ್ರಂತೆ. ಅವಳನ್ನ ಸಾಕೋ ಪರಿಸ್ಥಿತಿಲೂ ಇರಲಿಲ್ವಂತೆ. ಅದಕ್ಕೆ ನಮ್ಮ ಡ್ಯಾಡ್ ನನ್ನ ತಂಗಿನ ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಟ್ರು. ಈಗ ಮಗು ಅವ್ರನ್ನ ಕಾಡ್ತಾ ಇದೆ ಸರ್. ಅದಕ್ಕೆ ನಾನೇನ್ ಮಾಡಬೇಕು? ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳ್ಬೇಕಾ? ಇಲ್ಲ, ಈ ತರ ಸುಳ್ಳು ನನ್ನ ಕೈ ಹೇಳಕ್ಕಾಗಲ್ಲ. ಸರ್, 3 ಜೀವಗಳನ್ನ ಸೇವ್ ಮಾಡೋದು ಈಗ ನಿಮ್ಮ ಕೈಯಲ್ಲಿದೆ.
ನಮ್ಮ ಡ್ಯಾಡ್ ಮಾಮ್ ಆ ಮಗು ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿದ್ದಾರೆ. ಅವ್ರು ಹುಡುಕ್ದಿರೋ ಜಾಗ ಇಲ್ಲ. ಕಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾರೆ ಸರ್. ಇಷ್ಟು ವರ್ಷ ಇಲ್ದಿರೋ ಮಗು ಈಗ ಎಲ್ಲಿಂದ ಬರತ್ತೆ ಹೇಳಿ? ಏನ್ ಮಾಡಿದ್ರು ಅವ್ರನ್ನ ಮಾತ್ರ ಕನ್ವಿನ್ಸ್ ಮಾಡಕ್ ಆಗ್ತಿಲ್ಲ ಸರ್. ಹಾಗಂತ ಮಗು ಸತ್ತೋಗಿದೆ ಅಂತ ಸುಳ್ಳು ಹೇಳ್ಬೇಕಾ? ಅದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ಸರ್, ನಮ್ಮ ಡ್ಯಾಡ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಕೈಯಾರೆ ಅವ್ರ ಮಗುನ ಕಳ್ಕೊಂಡೆ ಅನ್ನೋ ಗಿಲ್ಟಲ್ಲಿ ಒದ್ದಾಡ್ತಿದ್ದಾರೆ. ಇನ್ನು ನಮ್ಮ ಮಾಮ್ ಇದೇ ಚಿಂತೆಯಲ್ಲಿ ದಿನ ಸರ್ಗೋಗಿದ್ದಾರೆ. ಅವ್ರ ಪರಿಸ್ಥಿತಿನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಸರ್. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಜೀವಂತವಾಗಿ ಬದುಕಿರಲ್ಲ ಸರ್. ಕೈ ಮುಗಿದು ಕೇಳ್ಕೊತೀನಿ, ನಾನು ಹೇಳ್ದಂಗೆ ನಾಟಕ ಆಡಿ ನನ್ನ ಫ್ಯಾಮಿಲಿನ ಉಳಿಸ್ಕೊಡಿ ಸರ್. ಛೇ, ನೀ ಹೇಳೋದು ಕೇಳಿದ್ರೆ ನನಗೆ ಪಾಪ ಅನ್ಸುತ್ತೆ. ನಿಮ್ಮ ಕುಟುಂಬಕ್ಕೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಆದರೆ ಮಗು ಸತ್ತೋಗಿದೆ ಅಂತ ಹೇಳೋದಕ್ಕೆ ನನ್ನ ಮನಸ್ಸು ಬರ್ತಾ ಇಲ್ಲ. ಸರ್ ಸರ್, ಆ ಮಗು ಬದುಕಿರೋ ಚಾನ್ಸಸ್ ಕಡಿಮೆ ಇದೆ ಸರ್. ಒಂದ್ ವೇಳೆ ಆ ಮಗು ಬದುಕಿದ್ರು ಇಷ್ಟು ವರ್ಷದಲ್ಲಿ ಒಂದು ಸುಳ್ಳು ಮಾತ್ರ ಸಿಕ್ಕೇ ಸಿಕ್ತಿತ್ತು. ಆದ್ರೆ ಆ ಮಗು ಬದುಕಿರೋದೇ ಡೌಟು ಸರ್. ನೋಡಿ, ಒಂದೇ ಒಂದು ಸುಳ್ಳು ಹೇಳೋದ್ರಿಂದ ಫ್ಯಾಮಿಲಿಗೆ ಲೈಫ್ ಸಿಕ್ಕುವಾಗ ಆಗತ್ತೆ ಸರ್. ಪ್ಲೀಸ್, ನಿಮಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಸರ್. ನೀವು ಕಷ್ಟದಲ್ಲಿದ್ದೀರಾ, ಒಂದ್ಸರಿ ಯೋಚನೆ ಮಾಡಿ. ಏನಮ್ಮ, ಎಷ್ಟು ಕೊಡ್ತೀಯಾ? ಸರ್, ನೀವು ಕೇಳಿದಷ್ಟು ಕೊಡ್ತೀನಿ. ಏನು, ನಾನು ಕೇಳಿದಷ್ಟು ಕೊಡ್ತೀಯಾ? ನಿಜವಾಗ್ಲೂ? ಸರ್, ನಮ್ಮ ಡ್ಯಾಡ್ ಮಾಮ್ ಸಂತೋಷಕ್ಕಿಂತ ದುಡ್ಡು ದೊಡ್ಡದಲ್ಲ ಸರ್. ನೀವು ಕೇಳಿದಷ್ಟು ಕೊಡ್ತೀನಿ ನಾನು. ಆದರೆ ಮಗು ಸತ್ತೋಗಿದೆ ಅಂತ ಹೇಳೋದ್ರಿಂದ ನಿಮ್ಮ ತಂದೆ ತಾಯಿಗೆ ಆಘಾತ ಆಗಲ್ವಾ? ಆಗತ್ತೆ ಸರ್, ನಿಜ. ನಮ್ಮ ಮಾಮ್ ಡ್ಯಾಡ್ ಒಂದು 15 ದಿವಸ, 1 ತಿಂಗಳು ಅಳ್ತಾರೆ. ಆಮೇಲೆ ಟ್ರೂತ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ. ಆ ಮಗುಗೋಸ್ಕರ ಪ್ರತಿದಿನ ಕೊರ್ಗೋ ಬದಲು ಆ ಮಗು ಇಲ್ಲ, ನಮ್ಮ ಪಾಲಿಗೆ ಇದ್ದಿದ್ದೆ ಎಷ್ಟು ಅಂತ ಇಟ್ಲೇ ಸಮಾಧಾನ ಮಾಡ್ಕೋತಾರೆ. ಸರ್, ನೀವು ಈ ನಾಟಕ ಆಡಿದ್ರೆ ನಮಗೆ ತುಂಬ ಉಪಕಾರ ಆಗುತ್ತೆ. 3 ಜೀವ ಉಳ್ಸಕ್ಕೆ ಅಂತ ಕೇಳ್ತಾ ಇದೀಯಾ? ನೀ ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಈ ಉಪಕಾರನ ನನ್ನ ಜನ್ಮದಲ್ಲಿ ಮರೆಯಲ್ಲ. ತಗೊಳ್ಳಿ ಸರ್. ಏನಮ್ಮ ಇದು? ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿ 100 ರೂಪಾಯಿ ಕೊಡ್ತಾ ಇದೆಯಾ? ಸರ್, ಇದು ನಿಮ್ಗಲ್ಲ ಸರ್. ಇದನ್ನ ನಮ್ಮ ಡ್ಯಾಡ್ ಮಗುನ ಬಸ್ಸಲ್ಲಿ ಇಡಬೇಕಾದ್ರೆ ಅದ್ರ ಮೇಲೆ ಕ್ಷಮಿಸು ಕಂದ ಅಂತ ಬರೆದು ಮಗು ಕೈಲಿ ಇಟ್ಟಿದ್ರು. ತೆಗೆದು ನೋಡಿ ಸರ್. ಸರ್, ನೀವಿದನ್ನ ತೋರ್ಸಿದ್ರೇನೆ ನೀವು ಹೇಳ್ತಿರೋದು ನಿಜ ಅಂತ ಜನ ನಂಬೋದು. ನನ್ನ ಸಂಭಾವನೆ ತಗೊಳ್ಳಿ, ಇದನ್ನ ಅಡ್ವಾನ್ಸ್ ಅಂತಾನೆ ಇಟ್ಕೊಳ್ಳಿ. ಮಿಕ್ಕಿದ್ದನ್ನ ಕೆಲಸ ಆದ್ಮೇಲೆ ಕೊಡ್ತೀನಿ. ಇದರಲ್ಲಿ ನೀವು ಕೇಳಿರೋದ್ಕಿಂತ ಜಾಸ್ತಿ ಅಮೌಂಟ್ ಇದೆ. ಆದ್ರೆ ನಾಟಕ ಮಾತ್ರ ನಾನು ಹೇಳ್ದಾಗೆ ನಡಿಬೇಕು. ನೋಡಮ್ಮ, ನಿಮ್ಮ ಮನೆಗೆ ಬಂದು ನೀ ಹೇಳಿದ್ದಕ್ಕೆ ಉಪ್ಪು ಹುಳಿ ಖಾರ ಸೇರಿಸಿ ಸಖತ್ತಾಗೆ ಶೋ ಕೊಟ್ಬಿಡ್ತೀನಿ. ನೀವೇ ನಮ್ಮ ಮನೆಗೆ ಬರೋದು ಬೇಡ. ನೀವು ಈ ಮಗುಗೋಸ್ಕರ ಹುಡುಕ್ತಿರೋ ಒಂದು ಹುಡುಗಿ ಮುಂದೆ ಈ ನಾಟಕ ಆಡಿದ್ರೆ ಸಾಕು. ಅದು ನಮ್ಮ ಡ್ಯಾಡ್ ಮಾಮಗೆ ಗೊತ್ತಾಗತ್ತೆ. ನೋಡಿ, ಈ ನಂಬರ್ಗೆ ಫೋನ್ ಮಾಡಿ ನೀವು ಹುಡುಕ್ತಿರೋ ಮಗು ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳಿ. ಆಮೇಲೆ ಎಲ್ಲಿ ನಾಟಕ ಆಡಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಾನು ಬರ್ತೀನಿ. ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ಅಲ್ವಾ ಸರ್? ಬಿ ಕೇರ್ಫುಲ್. ಆಮೇಲೆ ಆ 100 ರೂಪಾಯಿ ನೋಟ್ನ ಕಳಿಬೇಡಿ. ಬರ್ತೀನಿ. ಅಡಗಿಪೇ ನಿನ್ನಯ ಗರ್ವವ, ಅಡಗಿಪೇ ನಿನ್ನಯ ಗರ್ವವ, ನಡೆ ನಡೆ ಈ ಅಡವಿಯಂ ಹೊರದು ಈ ಹೊರ
ಮರಗಡಿಯಂ ಇಡುವುದರಿಂ ಮುನ್ನಮೆ ಬಡ ಬಡ. ಹಲೋ, ನೀವು ಅದ್ಯಾವುದೋ SMS ಕಳಿಸಿದಿರಲ್ಲ, ಅವರೇ ತಾನೇ? SMS? ಯಾವ SMS? ಅದೇ ಒಂದು ಹೆಣ್ಮಗು ವಿಷಯ. ಕನಕರಾಜಣ್ಣ ಜಿಮೇಲ್ಗೆ ಸಂಪರ್ಕ ಮಾಡಿ ಅಂತ ಬರ್ತಿದ್ರಲ್ಲ. ಹೌದು ಹೌದು. ನಾನೀಗ ಅದೇ ವಿಚಾರ ಮಾತಾಡೋದಕ್ಕೆ ಫೋನ್ ಮಾಡಿದ್ದೆ. ಹೌದಾ? ಹಾಗಿದ್ರೆ ಮಾತಾಡಿ. ನಿಮ್ಗೆ ಆ ಮಗು ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿದ್ಯಾ? ಹೌದಮ್ಮ, ಗೊತ್ತಿದ್ದಕ್ಕೆ ಫೋನ್ ಮಾಡಿದ್ದೆ. ಹೌದಾ? ಹಾಗಿದ್ರೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಬೇಗ ಹೇಳಿ. ಎಲ್ಲ ವಿಷಯನ ನೀವು ಎದುರಿಗೆ ಸಿಕ್ಕರೆ ಹೇಳ್ತೀನಿ. ಸರಿ, ನಿಮ್ಮ ಅಡ್ರೆಸ್ ಹೇಳಿ. ಸರಿ, ನಾವು ನಿಮ್ಮನ್ನ ಎಲ್ಲಿ ಮೀಟ್ ಮಾಡಬೇಕು? ನೋಡಮ್ಮ, ನೀವು ಎಲ್ಲಿ ಹೇಳ್ತಿರೋ ಅಲ್ಲಿಗೆ ನಾನೇ ಬರ್ತೀನಿ. ಸರಿ ಬಿಡಿ, ನೀವು ಅಡ್ರೆಸ್ ಕೊಟ್ಟಿದ್ದೀರಲ್ಲ, ಅಲ್ಲೇ ಬಂದು ಮೀಟ್ ಮಾಡ್ತೀವಿ. ಸರಿ ಅಮ್ಮ, ಆಗ್ಬೋದು. ಎಷ್ಟು ಹೊತ್ತಿ ಬರ್ತೀರಾ? ಆದಷ್ಟು ಬೇಗನೆ ಬರ್ತೀವಿ, ನೀವು ಅಲ್ಲೇ ಇರಿ. ಆಯ್ತಮ್ಮ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ತ್ಯಾಗಿ ಅಂತ. ಸರಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಬಂದು ಮೀಟ್ ಮಾಡ್ತೀವಿ. ಬಾಯ್. ಅಲ್ಲಿಗೆ ನಮ್ ತ್ಯಾಗಿ ಫೋನ್ ಮಾಡಿದ್ದ ಅಂತ ಅನ್ಸುತ್ತೆ. ಖಂಡ ಅನ್ನೋ ಸ್ಮಾರ್ಟ್ ಕುರಿ ನಾನ್ ತೋಡಿದ ಹಳ್ಳಕ್ಕೆ ಬೀಳೋಕ್ ರೆಡಿಯಾಗಿದೆ ಅಂತ ಕಾಣುತ್ತೆ. ಹಲೋ ಹಲೋ, ಪ್ರಿಯಾ ಅವರೇ. ಹೇಳು ಕನಕ. ಈಗ ತಾನೇ ನನ್ಗೊಂದು ಫೋನ್ ಬಂದಿತ್ತು. ನಿಮ್ಮ ತಂಗಿ ಬಗ್ಗೆ ಅವ್ರ ಹತ್ರ ಮಾಹಿತಿ ಇದೆ ಅಂತೆ. ಹೌದಾ? ಹೌದು, ಅವ್ರ ಅಡ್ರೆಸ್ ಕೊಟ್ಟು ಅಲ್ಲಿಗೆ ಬರಕ್ ಹೇಳಿದ್ದಾರೆ. ಈ ವಿಷಯನ ನಿಮ್ ಡ್ಯಾಡಿಗೆ ತಿಳಿಸ್ತೀರಾ? ಇಲ್ಲ ಕನಕ, ನಂಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಹೀಗೆ ಒಂದ್ಸಲ ನನ್ನ ತಂಗಿ ಸಿಕ್ಕೇ ಬಿಟ್ಲು ಅನ್ನೋ ತನಕ ಹೋಗಿ ಕೊನೆಗೆ ಅವಳಲ್ಲ ಅಂತ ಗೊತ್ತಾಯ್ತು. ನಮ್ಮ ಮಾಮ್ ಡ್ಯಾಡ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅವ್ರು ಅತ್ತೆ ಬಿಟ್ರು. ಇಲ್ಲ, ಇನ್ನೊಂದ್ಸಲ ಅವ್ರಿಗೆ ನೋವು ಕೊಡಕ್ ನನಗಿಷ್ಟ ಇಲ್ಲ. ಅಂದ್ರೆ ಹಾಗಾದ್ರೆ ಈ ವಿಷಯ ಹೇಳೋಕ್ ಮುಂಚೆ ನಾವಿಬ್ರವಳನ್ನ ನೋಡಿ ಅವಳೇ ಅಂತ ಕನ್ಫರ್ಮ್ ಆದ್ಮೇಲೆ ಮಾಮ್ ಡ್ಯಾಡ್ಗೆ ಹೇಳೋಣ. ಮಾಮ್ ಡ್ಯಾಡ್ಗೆ ಅವಳನ್ನ ಸರ್ಪ್ರೈಸ್ ಗಿಫ್ಟ್ ಹಾಕೋಣ, ಏನಂತ್ಯಾ? ಅದು ಸರಿನೇ. ಹಾಗಾದ್ರೆ ನಾನು ಇಮಿಡಿಯೇಟ್ ಆಗಿ ಶಾಪರ್ಸ್ ಚಾಯ್ಸ್ ಹತ್ರ ಬರ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು, ನಾವಿಬ್ರು ಸೇರ್ಕೊಂಡು ಜೊತೆಗೆ ಅವ್ರ ಮನೆಗೆ ಹೋಗೋಣ. ಸರಿ, ನಾನು ಈಗಲೇ ಬರ್ತೀನಿ.